ಗೈಸ್, ಇವತ್ತು ನಾನು ಫಿಶ್ ಮಸಾಲ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬ್ಯಾಡಗಿ ಮೆಣಸು, ಧನಿಯಾ ಬೀಜ, ಜೀರಿಗೆ, ಕಾಳು ಮೆಣಸು, ಮೆಂತೆಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಹುಣಸೆಹಣ್ಣು, ತೆಂಗಿನಕಾಯಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಜಾರಿಗೆ ಹಾಕ್ತಾ ಇದ್ದೀನಿ. ಕಾಯಿ ಹಾಕ್ತಾ ಇದ್ದೀನಿ. ಮಸಾಲನು ಈ ಥರ ರುಬ್ಕೋಬೇಕು. ಮಸಾಲ ರೆಡಿಯಾಗಿದೆ. ಫಿಶ್ ಮಸಾಲ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ತಾ ಇದ್ದೀನಿ. ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಮೀನು ಸಾರಿಗೆ ಹಾಕಿದರೆ ಒಳ್ಳೆ ಪರಿಮಳ ಬರುತ್ತೆ. 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ ಚಿಕ್ಕದು 2 ಈರುಳ್ಳಿ, ಇಟ್ಕೋಬೇಕು. ಇವಾಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಮಸಾಲ ಹಾಕ್ತಾ ಇದ್ದೀನಿ. ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಬೇಕು. ಮಸಾಲ ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕೋಬೇಕು. ಇವಾಗ ಇಷ್ಟು ದಪ್ಪ ಇದ್ರೆ ಸಾಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಮಸಾಲ ಕುದಿಯಕ್ಕೆ ಇಡ್ತಾ ಇದ್ದೀನಿ. ಮುಚ್ಚಳ ಮುಚ್ತಾ ಇದ್ದೀನಿ. ಕುದಿಬೇಕು. ಇವಾಗ ಮಸಾಲ ಕುದೀತಾ ಇದೆ. ಇವಾಗ ಮೀನು ಹಾಕೋಣ. ಮೀನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟಿಪ್ಸ್ ಹೇಳ್ತೀನಿ. ಮೀನು ಕಟ್ ಮಾಡುವಾಗ ಕೈ ಸ್ಮೆಲ್ಲು ಬಂತು ಅಂದರೆ ಮೀನಿಗೆ ಮಸಾಲ ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ, ಅದನ್ನು ಸ್ವಲ್ಪ ಮಸಾಲನ್ನು ಕೈಗೆ ಹಾಕ್ಕೊಂಡು ಕೈಯನ್ನು ತೊಳ್ಕೊಂಡ್ರೆ ಮೀನಿನ ಸ್ಮೆಲ್ಲು ಹೋಗುತ್ತೆ. ಸಾರು ಕುದೀತಾ ಇದೆ. ಮೀನು ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ತಿರ್ಸೋಣ. ಕುದಿಬೇಕು. ಇವಾಗ ಮಸಾಲ ಜೊತೆ ಮೀನು ಕುದಿಯಕ್ಕೆ ಇಟ್ಟಿದ್ದೀನಿ. ಇವಾಗ ಮುಚ್ಚಳ ಮುಚ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮೀನು ಬೇಯಬೇಕು. ಮೀನು ಸಾರು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಮಸಾಲ ರೆಡಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಉಡುಪಿ ಸ್ಟೈಲು ಫಿಶ್ ಮಸಾಲ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.